ಇಲ್ಲ ಒಂದು ಸ್ವಾಭಾವಿಕವಾಗಿ ನೋಡ್ರಿ, ಒಂದು ಕಾರ್ಯಕ್ರಮ ಒಂದು ಪದ್ಧತಿಯಲ್ಲಿ ನಡೆದು ಹೋದ್ರೆ ಆ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಗದ್ದಲು ಗಲಾಟೆ ಒಳಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಚಿವರ ತೀರ್ಮಾನ ತಗೊಂಡಿರಬೇಕು. ಕುಮಾರ್ ಬೆಳಗಲಿ ಅವರು ನಾವು ಬ್ರಿಟಿಷರ ಕಾಲದಿಂದ ಹೋರಾಟ ಮಾಡ್ಕೊಂಡು ಬಂದಂಥ ವಂಶಸ್ಥರು, ನಾವು ಯಾರಿಗೆ ಹೆದರುವುದಿಲ್ಲ ಅನ್ನೋ ಮಾತು ಮಾತಾಡ್ತೀವಿ ನೋಡ್ರಿ. ಅವ್ರ ಕುಟುಂಬ ಸ್ವತಂತ್ರ ಹೋರಾಟಗಾರರ ಕುಟುಂಬ, ಅದಕ್ಕೆ ನಾವು ಗೌರವ ಕೊಡ್ತೀವಿ. ನಮ್ದು ಎರಡನೇ ಮಾತಿಲ್ಲ. ಅವ್ರ ಕುಟುಂಬದ ಬಗ್ಗೆ ನಾವು ಯಾರೂ ಕೂಡ ಕೆಟ್ಟದಾಗಿ ಮಾತನಾಡುವಂಥದ್ದು ನಮ್ಮದು ಕ್ಯಾರೆಕ್ಟರ್ ಅಲ್ಲ, ಅದು ನಮ್ಮ ಗುಣಗಳಲ್ಲ ಅದು. ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಏನೂ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇಷ್ಟೇ, ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ವ್ಯವಸ್ಥೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಪಕ್ಷದ ಒಂದು ವ್ಯವಸ್ಥೆಯಲ್ಲಿ ನಾವು ಹೋಗುವಂಥ ಸಂದರ್ಭದೊಳಗೆ ಬಂಡಾಯವಾಗಿ ಪಕ್ಷದ ವಿರುದ್ಧವಾಗಿ ಇದ್ದಂಥವ್ರನ್ನ ನೋಡಿದಾಗ ಸ್ವಾಭಾವಿಕವಾಗಿ ಕಾರ್ಯಕರ್ತರು ರೊಚ್ಚಿಗೇಳುವುದು ಸಹಜ. ಇದು ಬರೀ ಜಮಖಂಡಿ ಮತಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಈ ರೀತಿ ಗಲಾಟೆ ಆಗಿದ್ದನ್ನು ನೀವು ಗಮನಿಸಿದ್ರಿ, ನಾನು ಗಮನಿಸಿದ್ವಿ. ಅದನ್ನು ಬಿಟ್ಟರೆ ಮತ್ತೆ ಬೇರೆ ಏನಾಗಿಲ್ಲ. ಇದು ಪಕ್ಷದಿಂದ ಬಂಡಾಯ ಮಾಡಿಲ್ಲ, ವ್ಯಕ್ತಿಗತವಾಗಿ ಬಂಡಾಯ ಮಾಡಿದ್ದೀನಿ ಅನ್ನೋ ಮಾಡಿದ್ರು. ನಾನು DK ಶಿವಕುಮಾರ್ ಅವ್ರ ಸಚಿವರಿಗೆ ನಾನು ಬಂದಿದ್ದೀನಿ, ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ. ನೋಡ್ರಿ, ನಾನು ಒಂದೇ ಕೇಳ್ತೀನಿ, ಪಕ್ಷದಲ್ಲಿ ಸೇರ್ಪಡೆ ಆಗಿದ್ರೆ ಪಕ್ಷ ಉಚ್ಚಾಟನೆ ಮಾಡಿದ್ದು ಒಂದು ಅಧಿಕೃತ ಆದೇಶ ಪ್ರತಿ ಅದ, ನಿಮ್ಮ ಪತ್ರಕರ್ತರಿಗೂ ಪ್ರತಿ ಅದ, ಪೇಪರಲ್ಲೂ ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈಗ ವಾಪಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದನ್ನು ಒಂದು ಅಧಿಕೃತ ಆದೇಶ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಬರಬೇಕು, ಜಿಲ್ಲಾ ಅಧ್ಯಕ್ಷರಿಂದ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಬರಬೇಕು. ಈ ರೀತಿ KPCC ಅಧ್ಯಕ್ಷರು ಈ ಥರ ಒಂದು ನಿರ್ಣಯ ತೊಗೊಂಡಾರ, ಆ ನಿರ್ಣಯದ ಪ್ರಕಾರ ನಾವು ಬದ್ಧರಾಗಬೇಕು ಅನ್ನೋಂಥ ಒಂದು ಏನಾದರೂ ಸಂದೇಶ ಬರಬೇಕು ರೈಟಿಂಗ್ನಲ್ಲಿ. ಇಲ್ಲ, ಈಗ ಎಲ್ಲೋ ನಾವು ಸಚಿವರಿಗೆ ಭೇಟಿ ಆಗಬೇಕು ಅಂತೇಳಿ ಒಂದು ಹಾರ ತೊಗೊಂಡು ಹೋಗಿರ್ತೀವಿ, ಸಚಿವರಿಗೆ ಹಾರ ಹಾಕೊಳ್ಳೋ ಮನಸ್ಸಿರಂಗಿಲ್ಲ, ನೀನೇ ಹಾಕೋಪ್ಪ ಅಂತ ಅವ್ರು ಕೊಳ್ಳಾಗ ಹಾಕಿ ಒಂದು ಫೋಟೋ ತೆಗೆಸ್ಕೊಂಡಾಗ ಪಕ್ಷ ಸೇರ್ಪಡೆ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಏನು ಅಂತೀವಿ ಅಲ್ಲಿಗೆ ಬರೋಂಗಿಲ್ಲ. ಪಕ್ಷ ಸೇರ್ಪಡೆ ಅಂದರೆ ಅದರದೇ ಆದಂಥ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಪಕ್ಷ ಸೇರ್ಪಡೆ ಅಂದರೆ ಎಲ್ಲರೂ ಒಪ್ಕೊಳ್ಬೋದು. ಅದಕ್ಕೆ ಆ ನಿಟ್ಟಿನಲ್ಲಿ ಏನಾದರೂ ಪಕ್ಷದಿಂದ ಕ್ರಮ ತಗೊಂಡ್ರೆ ಮುಂದಿನ ದಿನಮಾನಗಳು ಚಿಂತನೆ ಮಾಡ್ಬೋದು. ನೀವೀಗ ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿದ್ದೀರಿ, ನೀವೇನು ನಿರ್ಣಯ ತಗೋತೀರಿ? ನಾವು ಒಬ್ಬ ನ್ಯಾಷನಲ್ ಪಾರ್ಟಿ, ಕಾಂಗ್ರೆಸ್ ಪಕ್ಷ ಅಂದರೆ ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ನ್ಯಾಷನಲ್ ಪಾರ್ಟಿ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಪಕ್ಷ. ಅಂಥ ಒಂದು ಪಕ್ಷ ನನ್ನನ್ನು ರಾಜ್ಯದ ಉಪಾಧ್ಯಕ್ಷನಾಗಿ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾನು ಕೊಟ್ಟಿರುವಂಥದ್ದು. ಅದಕ್ಕೆ ನಾನು ಈ ಒಂದು ಶಿಸ್ತಿನಲ್ಲಿ ಏನೊಂದು ಅಡೆತಡೆಗಳು ಉಂಟಾಗ್ತಾವೆ, ಇದನ್ನು ಖಂಡಿತ ನಾನು ಪಕ್ಷದ ಅಧ್ಯಕ್ಷರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಪಕ್ಷದಲ್ಲಿ ಒಂದು ಶಿಸ್ತನ್ನು ಕಾಪಾಡ್ಕೊಂಡು ಹೋಗುವಂಥ ಕ್ರಮವನ್ನು ನೀವು ಜರುಗಿಸಬೇಕು ಅಂತೇಳಿ ಅವ್ರು ಮನವಿ ಮಾಡ್ತಾರೆ. ಸಾವಳಗಿ ಐಬೆಯಲ್ಲಿ ಹೊಲಸಾಗಿ ಬೈದಾಡಿದ್ರು, ಅದಕ್ಕೋಸ್ಕರ ನಾನು ಮಾತಾಡಿದೆ ಅಂತ ಸುಶೀಲ್ ಕುಮಾರ್ ಅವರು ಹೇಳಿದರು. ಈಗ ಕಾರ್ಯಕರ್ತರು ಗಲಾಟೆ ಸಾವಿರಾರು ಜನ ಕೂಡಿದಾಗ ಯಾರು ಏನೇನೋ ಅವ್ರವ್ರ ತಿಳುವಳಿಕೆ ಪ್ರಕಾರ ಮಾತನಾಡ್ತಿರ್ತಾರೆ, ಅದಕ್ಕೆಲ್ಲ ನಾವು ಉತ್ತರ ಕೊಡೋದು ಸರಿ ಅನಿಸೋದಿಲ್ಲ. ಇರಲಿಲ್ಲ ಸರ್, ನಾನು ಇರಲಿಲ್ಲ ಅದು ಸಂದರ್ಭ. ಆ ವಿಷಯಕ್ಕೇ ಅವ್ರು ಅಂದಿದ್ರಂತೆ, ಅಂದ್ರೆ ನಾವು ಸ್ವತಂತ್ರ ಹೋರಾಟಗಾರ ವಂಶ ಐತೆ ಅಂತೇಳಿ ಆ ಪದ ಬರಕ್ಕೆ ಅವ್ರಿಗೆ ಬೈದಿದ್ದೇ ಕಾರಣ ಅಂತ ಹೇಳಿದ್ದಾರೆ. ಕೂಡ ಅದನ್ನು ಸುಳ್ಳು ಅಂತ ಹೇಳಕ್ಕೆ ಬರೋಂಗಿಲ್ಲ. ಖಂಡಿತ ಅವ್ರ ಕುಟುಂಬ ಸ್ವತಂತ್ರ ಹೋರಾಟಗಾರರ ಕುಟುಂಬ ಐತಿ, ಅದಕ್ಕೆ ನಾವು ಗೌರವ ಕೊಡ್ತೀವಿ. ಅವ್ರ ತಂದೆಯವರಿಗೆ ಯಾರು ಸ್ವತಂತ್ರ ಹೋರಾಟಗಾರ ಇದ್ರು ಅವ್ರಿಗೆ ನಾವು ಗೌರವ ಕೊಡ್ತೀವಿ. ಹೀಗಾಗಿ ಅದರರ್ಥ ಪಕ್ಷದ ಒಂದು ಶಿಸ್ತನ್ನು ಮೀರಿ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯತೆ ಅನ್ನೋದು ತಪ್ಪು. ಅವರು ಪಕ್ಷಕ್ಕೆ ನಿಯತ್ತಿನ ಅಧ್ಯಕ್ಷರಾಗಿದ್ದಾರೆ, ಆದರೆ ನೀವು ವ್ಯಕ್ತಿಗತವಾಗಿ ಅವರು ಪಕ್ಷಕ್ಕೆ ದ್ರೋಹ ಮಾಡಿಲ್ಲ. ನಾನು ಪಕ್ಷಕ್ಕೆ ಏನು ದ್ರೋಹ ಮಾಡಿದ್ರೆ ವ್ಯಕ್ತಿಗತವಾಗಿ ನಾನು ಬಂಡಾಯ ನಿಂತಿದ್ದೀನಿ ಚುನಾವಣೆಯಲ್ಲಿ ಹೇಳ್ತಾರೆ. ನಿಂತಿರ್ಬೋದು, ವ್ಯಕ್ತಿಗತವಾಗಿ ಅವ್ರು ಬಂಡಾಯ ನಿಂತಿರ್ಬೋದು, ನಾನು ಇಲ್ಲ ಅಂತ ಅನ್ನೋಂಗಿಲ್ಲ. ಬಂಡಾಯ ನಿಂತಾಗ ಸ್ವಾಭಾವಿಕವಾಗಿ ಪಕ್ಷದ ವಿರುದ್ಧವಾಗಿ ಮಾಡಿರ್ತಕ್ಕಂಥದ್ದಲ್ಲ. ಯಾಕಂದ್ರೆ ನಾನು ನಿಂತಿದ್ದು ಕಾಂಗ್ರೆಸ್ ಪಕ್ಷದ ಚಿನ್ನದ ಮೇಲೆ ನಿಂತೀನಿ. ನಾನು ಯಾವುದೋ ಸಣ್ಣ ಪುಟ್ಟ ಚುನಾವಣೆ ಮಾಡೋಕತ್ತಿಲ್ಲ, ಹೋಲ್ಪ ಯಾವುದೋ ಒಂದು ಟೆಲಿಫೋನು ಅಥವಾ ಮತ್ತೊಂದು ಯಾವುದೋ ಚಿನ್ನದ ಮೇಲೆ ನಿಂತಿಲ್ಲ. ಕಾಂಗ್ರೆಸ್ ಪಕ್ಷದ ಚಿನ್ನದ ಮೇಲೆ ನಿಂತಿನಪ್ಪ ಅಂತಂದ್ರೆ ನನ್ನ ವಿರೋಧಿಗೊಳಿಸೋದಕ್ಕೆ, ಅಂದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ದವರು ಅಥವಾ ನಾಯಕರಿದ್ದವರು ಎಷ್ಟೇ ವಿರೋಧ ಇದ್ದರೂ ಪಕ್ಷದ ಪರವಾಗಿ ಕೆಲಸ ಮಾಡೋದು ನಮ್ಮ ನಿಯತ್ತದು, ಹೌದು. ಮತ್ತು ಅವರು ಅದನ್ನು ಬಿಟ್ಟು ಬಂಡಾಯ ಅಭ್ಯರ್ಥಿ ಆಗ್ಯಾರಪ್ಪ ಅಂತಂದ್ರೆ ಪಕ್ಷದ ವಿರುದ್ಧ ಚಟುವಟಿಕೆನ ಅಂತ ಹೇಳ್ಬೋದಲ್ಲ. ಅದಕ್ಕೆ ನೀವು ಪಕ್ಷದ ಪರವಾಗಿರುವಂಥ ಚಟುವಟಿಕೆಯನ್ನು ನೀವು ಕರೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. MP ಇಲೆಕ್ಷನ್ದಲ್ಲಿ ಅವರು BJP ಮಾಡ್ತಾರೆ, ಉಳ್ಕಿಟ್ಟ ಆಮೇಲೆ ಕಾಂಗ್ರೆಸ್ ಮಾಡ್ತಾರೆ. ನನ್ನ ಕಡೆ ಸಾಕ್ಷಿ ಸಮಿತಿ ಅದಾವು, ನಾನು ಹೈಕಮಾಂಡಿಗೆ ತಿಳಿಸ್ತೀನಿ. ಇದು ಗಾಳಿನ ಗುಂಡು ಹಾರಿಸೋಂಗ ಆಗೋದಾರ ಆಯಿತಾ. ಈ ರೀತಿ ಆರೋಪ ಬರೋದು ಭಾಳ ಸಹಜ. ಯಾಕಂತಂದ್ರೆ
ಸಾಮಾನ್ಯವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಸಮಾಜದವರಾಗಿರೋದ್ರಿಂದ ಈ ರೀತಿ ಆರೋಪ ಮಾಡುವುದು ಸಹಜ. ಆದರೆ ಇವತ್ತು ನೀವು MP ಚುನಾವಣೆ ರಿಸಲ್ಟ್ ನೋಡ್ರಿ, ಫಲಿತಾಂಶ ನೋಡ್ರಿ. ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಕಡಿಮೆ ಲೀಡನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ, ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಕಡಿಮೆ ಲೀಡನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಜಮಖಂಡಿ ಕ್ಷೇತ್ರ. ಮತ್ತು ನಾನು BJP ಪರವಾಗಿ ಕೆಲಸ ಮಾಡಿದರೆ ಇಡೀ ಜಿಲ್ಲೆಯೊಳಗೆ ಅತಿ ಹೆಚ್ಚು BJP ಪರವಾಗಿ ವೋಟ್ ಬೀಳಬೇಕಾಗಿರ್ತಕ್ಕಂಥದ್ದು ಆಗಬೇಕಾಗಿತ್ತು, ಅದಾಗಿಲ್ಲ. ಇದೆಲ್ಲ ಸುಮ್ಮನೆ ಆರೋಪ ಮಾಡೋದು ಅಷ್ಟೇ ಆಗ್ತೈತಿ. ಅವ್ರ ಹತ್ರ ಏನಾದರೂ ಸಾಕ್ಷಿ ಆಧಾರಗಳಿದ್ರೆ ಪ್ರೊಡ್ಯೂಸ್ ಮಾಡಲಿ, ಸುಮ್ಮನೆ ಗಾಳಿನ ಗುಂಡು ಹಾರಿಸುವಂಥ ಕೆಲಸ ಆಗೋದು ಬೇಡ. ಇನ್ನು ಅವ್ರು ಏನು ಮಾಡ್ಯಾರ ಅನ್ನೋದು ನಾನು ಬಿಚ್ಚಿ ಹೇಳಕ್ಕೆ ಹೋಗೋದಿಲ್ಲ. ಇಡೀ ಜಮಖಂಡಿ ಕ್ಷೇತ್ರ ಜನರಿಗೆ ಗೊತ್ತೈತಿ ಯಾವ್ಯಾವ ಚುನಾವಣೆಯಾಗಿ ಏನೇನು ಮಾಡ್ಯಾರ, ಯಾರ ಕಡೆ ದುಡ್ಡು ತೊಗೊಂಡಾರ, ಏನು ಮಾಡ್ಯಾರ ಅನ್ನೋದು ಇವತ್ತು ನಾನೇನು ಬಹಿರಂಗ ಮಾಡಬೇಕಾಗಿಲ್ಲ. ಕ್ಷೇತ್ರದ ಜನರಿಗೆ ಗೊತ್ತೈತಿ, ನಾನು